ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಮು ಅರಕೆರೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಮೊಹರಂ ಹಬ್ಬವನ್ನು ನಾಡಿನಾದ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಅದರಲ್ಲೂ ಉತ್ತರ ಕರ್ನಾಟಕದಲ್ಲಂತೂ ಇದರ ಸಂಭ್ರಮ ಹೇಳತೀರದು. ಬಳ್ಳಾರಿ ಜಿಲ್ಲೆಯಲ್ಲೂ ಕೂಡ ಮೊಹರಂ ಹಬ್ಬವನ್ನು ಅಷ್ಟೇ ಸಡಗರದಿಂದ ಆಚರಿಸಲಾಗುತ್ತದೆ. ಜಿಲ್ಲೆಯ ಸಂಡೂರು ತಾಲೂಕಿನ ಕೃಷ್ಣನಗರ ಮೊಹರಂ ಜಿಲ್ಲೆಯಲ್ಲೇ ಅದ್ಧೂರಿ ಆಚರಣೆ ಎಂಬುದು ಈ ಭಾಗದ ಜನರ ನಂಬಿಕೆ. ಮೊಹರಂ ಹಿನ್ನೆಲೆಗೆ ಸುಮಾರು 1400 ವರ್ಷಗಳು ಸಂದರೂ ಅಂದಿನ ಕರ್ಬಲಾ ಕದನ ಮತ್ತು ಆ ಧರ್ಮಯುದ್ಧದಲ್ಲಿ ಮೃತರನ್ನ ಸ್ಮರಿಸುವ ಈ ಘಟನೆ ಜನರ ಆಚರಣೆಯಲ್ಲಿ ಬೆರೆತು ಸಂಭ್ರಮವೇ ಆಗಿ ಹೋಗಿದೆ. ಇನ್ನು ಕೃಷ್ಣನಗರದ ಮೊಹರಂ ಹಬ್ಬವನ್ನು ನೋಡುವುದಾದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮೊಹರಂ ಆಚರಣೆ ಗ್ರಾಮದ ಸಂಪ್ರದಾಯದಂತೆ ಅಚ್ಚುಕಟ್ಟಾಗಿ ಜರುಗಿತು. ಈ ಗ್ರಾಮದ 5 ಮಸೀದಿಗಳಲ್ಲಿ ಒಟ್ಟು 8 ಮೊಹರಂ ದೇವರನ್ನ ಕೂಡಿಸಲಾಗುತ್ತದೆ. 60% ಮುಸ್ಲಿಮರೇ ವಾಸಿಸುವ ಈ ಗ್ರಾಮದಲ್ಲಿ ಮೊಹರಂ ಆಚರಣೆ ವೇಳೆ ಎಲ್ಲಾ ಸಮುದಾಯದ ಜನರು ಸೇರಿಯೇ ಇಲ್ಲಿನ ವಿಧಿ ವಿಧಾನಗಳನ್ನು ಪಾಲಿಸಲಾಗುತ್ತದೆ. ಮೊಹರಂ ಹಬ್ಬ ಬಳ್ಳಾರಿ ಜಿಲ್ಲಾದಲ್ಲಿ ಹೆಸರುವಾಸಿಯಾಗಿದೆ. ಯಾಕೆ ಸಂಡೂರು ತಾಲೂಕು, ಕೃಷ್ಣನಗರ ಗ್ರಾಮದ ಸಂಡೂರು ತಾಲೂಕು ಬಳ್ಳಾರಿಯಲ್ಲಿ ಹೆಸರಾಗಿದೆ. ಇಡೀ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ನಮ್ಮ ಆಚರಣೆ ಮಾಡ್ತಕ್ಕಂಥ ಮೊಹರಂ ಹಬ್ಬ ಯಾರೂ ಮಾಡಲ್ಲ. ಯಾಕಂದರೆ ಇಲ್ಲಿ ಹಿಂದೂ ಮುಸ್ಲಿಂ ಎಲ್ಲರೂ ಸೇರಿ ದೇವರು ಗುದ್ಲಿ ಹಾಕೋ ದಿವಸದಿಂದ ಹಿಡಿದು ಮೊಹರಂ ಕೊನೆಯ ತನಕ ಹಿಂದೂ ಮುಸ್ಲಿಂ ಎಲ್ಲರೂ ಒಗ್ಗಟ್ಟಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಆಮೇಲೆ ಫಕೀರ್ ಆಗೋದಾಗಲಿ, ಆಮೇಲೆ ದೇವ್ರು ಹೊರೋದಾಗಲಿ, ಒಂದು ದೇವ್ರು ಮಾತ್ರ ಸಕ್ರಿ ಸ್ವಾಮಿ ಅಂತಾರೆ. ಈಗ ಇತ್ತೀಚೆಗೆ ಅಕ್ಬರಲ್ಲಿ, ಸಣ್ಣ ಅಕ್ಬರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಆ ದೇವ್ರನ್ನ ಹಿಂದೂಗಳೇ ಓದ್ತಾ ಇದ್ದಾರೆ. ಇಲ್ಲಿ ಸುಮಾರು 700-750 ಮುಸ್ಲಿಂ ಕುಟುಂಬಗಳಿವೆ. ಆಮೇಲೆ 300-350 ಹಿಂದೂ ಕುಟುಂಬ ಇದೆ. ಆದರೆ ಎಲ್ಲರೂ ಒಗ್ಗಟ್ಟಾಗಿ ಅಣ್ಣ ತಮ್ಮಂದಿರಂತೆ ನಾವು ಈ ಮೊಹರಂ ಹಬ್ಬ ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆಮೇಲೆ ವಿಶೇಷವಾಗಿ ಕತ್ತಲ ರಾತ್ರಿ ದಿವಸ ಎಲ್ಲರೂ ಸಕ್ಕರೆ ಕೊಟ್ಟು ಕಾಯಿ ಹೊಡಿಸೋರು ಕಾಯಿ ಹೊಡಿಸ್ತಿರ್ತಾರೆ. ಆಮೇಲೆ ಕಂದೂರಿ ಮಾಡೋರು ಇದ್ದಾರೆ. ನಮ್ಮ ಹಿಂದೂ ಜನದಾಗ ಜಾಸ್ತಿ ಬ್ಯಾಟಿಗಳು ಅಂದರೆ ಕಂದೂರಿ ಮಾಡ್ತಾ ಇದ್ದಾರೆ. ಇದರಿಂದ ಮೊಹರಂ ಒಳ್ಳೆಯ ವಿಜೃಂಭಣೆಯಿಂದ ನಡೀತಾ ಇದೆ ಇಲ್ಲಿ. ಆಮೇಲೆ ಕತ್ತಲ ರಾತ್ರಿ ವಿಶೇಷ ಏನಂದರೆ ನಾವು ಇಲ್ಲಿ 101 ಪಂಜು ಅಂದರೆ ರೈತರಿಂದನೇ ಹಣ ವಸೂಲಿ ಮಾಡಿರ್ತೀವಿ. ರೈತರಿಂದ ಹಣ ವಸೂಲಿ ಮಾಡಿ ಅದೇ ದುಡ್ಡನ್ನ ಎಣ್ಣೆ ತಂದು ಪಂಜು ಮಾಡಿ 101 ಪಂಜಿನಲ್ಲಿ ಮೆರವಣಿಗೆ ಮೂಲಕ ನಾವು ರಾತ್ರಿ 12:15ರಿಂದ 1 ಗಂಟೆ ತನಕ ಆಚರಣೆ ಮಾಡ್ತೀವಿ. ಬೆಳಗ್ಗೆ ದೇವರು ಬೆಳಗ್ಗೆ 7 ಗಂಟೆ ಸುಮಾರಿಗೆ ಕೂಡ್ತಾವೆ ಕತ್ತಲ ರಾತ್ರಿ ಮೊಹರಂ ಮಾಡಿ. ಆಮೇಲೆ ಇಲ್ಲಿ ಯಾವುದೇ ಜಗಳ ಇಲ್ಲ. ಎಲ್ಲರೂ ಒಗ್ಗಟ್ಟಿನಿಂದ ಸಣ್ಣ ಹುಡುಗರಿಂದ ಹಿಡಿದು ದೊಡ್ಡವರ ತನಕ ಯಾವುದೇ ಗಲಾಟೆ ಇಲ್ಲದಂಗೆ ವಿಜೃಂಭಣೆಯಿಂದ ಭಾರಿ ವಿಶೇಷವಾಗಿ ಈ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಆಲಾಯಿ ಕುಣಿಗೆ ಗುದ್ದಲಿ ಹಾಕಿದ ದಿನದವರೆಗೆ ಒಂದು ಸಂಪ್ರದಾಯವಾದರೆ ಅದಾದ ನಂತರದ ಮೊಹರಂ ಕೊನೆಯ ದಿನದವರೆಗೆ ಒಂದೊಂದು ಸಂಪ್ರದಾಯ. ಈ ಗ್ರಾಮದಲ್ಲಿ ಮೊಹರಂ ಆರಂಭಕ್ಕೂ ಮುಂಚೆ ಇಡೀ ಮನೆಯನ್ನು ಸ್ವಚ್ಛಗೊಳಿಸುವುದರೊಂದಿಗೆ ಹಬ್ಬದ ಕಳೆ ಆರಂಭವಾಗುತ್ತದೆ. ಸ್ವಚ್ಛತೆಯ ಮನೆಗಷ್ಟೇ ಸೀಮಿತವಲ್ಲ, ಮನೆಯೊಳಗಿನ ಹಾಸಿಗೆ ದಿಂಬುಗಳನ್ನು ಸ್ವಚ್ಛಗೊಳಿಸಿ ಹಬ್ಬ ಮಾಡಲಾಗುತ್ತದೆ. 7 ದಿನದ ಸವಾರಿ ಎಂದು ಕರೆಯಲಾಗುವ ದಿನದಂದು ಬೆಳಿಗ್ಗೆ ಮನೆ ಮನೆಗೂ ಝಂಡಾ ತೆಗೆದುಕೊಂಡು ಹೋಗಲಾಗುತ್ತದೆ. ಅಂದು ಸಂಜೆ ಮೊಹರಂ ದೇವರುಗಳಾದ ಹಿರೇ ಕಾಸಿಂ ಸ್ವಾಮಿ, ಚಂದಣ್ಣಿ ಕಾಸಿಂ ಸ್ವಾಮಿ, ಬಿಸ್ತಿ ಕಾಸಿಂ ಸ್ವಾಮಿ ದೇವರುಗಳು ಎಬ್ಬಿಸಿಕೊಂಡು ಊರೆಲ್ಲ ಓಡಾಡಿ ಸಕ್ಕರೆ ನೀರು ಪಡೆಯಲಾಗುತ್ತದೆ. ಪ್ರತಿಯೊಬ್ಬರು ಮೈ ತೊಳ್ಕೊಂಡು ಕತ್ತಲ ದಿನ ಹಬ್ಬ ಮಾಡ್ತೀವಿ. ಬಟ್ಟೆ ಬರೆ ಎಲ್ಲ ಒಗೆದು ಆಸೆ ಪ್ರತಿಯೊಂದರಿಂದ ಹಬ್ಬ ದುಡ್ಡ ಮಾಡ್ತೀವಿ. ಮಳೆ ಬೆಳೆ ದೇವ್ರ ನಿಗದಿಂದ ನಮಗೆ ಚೆನ್ನಾಗಿ ಕೊಡ್ತಾನೆ. ಗಟ್ಟಿ ಮಳೆ ಇಲ್ದಾಗ ಮಳೆ ಕೇಳ್ಕೊಂಡು ಮಳೆ ತರಿಸಿ ನಮಗೆ ಫಲ ಬೇಯಿಸ್ಯಾನೆ. ಸರ್ವ ಜಾತಿ ಕುಲ ಜಾತಿ ಎಲ್ಲರೂ ಕಲ್ತು ಹಬ್ಬ ಮಾಡ್ತೀವಿ. ಆ ಕುಲ ಈ ಕುಲ ಮಂಗಲ್ಲ. ನಮ್ಮ ಕೃಷ್ಣನಗರದಾಗ ಸಂಡೂರು ತಾಲೂಕಿನಾಗ ಎಲ್ಲ ಕಲ್ತು ಒಕ್ಕಟ್ಟಾಗಿ ಹಬ್ಬ ಮಾಡ್ತೀವಿ. ನಮಗೆ ಮಳೆ ಇದ್ದಾಗ ಮಳೆ ತರಿಸೇನೆ, ನಮಗೆ ಓಡ ತೋರಿಸೇನೆ. ಕೃಷ್ಣನಗರದಾಗ ನೀರು ಹಬ್ಬದಾಗ ಎಲ್ಲ ಸರ್ವ ಜನಕ್ಕೂ ಕಾಪಾಡ್ಕೊಂಬಂದಾನೆ. ಅದೇ ರೀತಿ 8 ದಿನದ ಸವಾರಿ ಎಂದು ಇಲ್ಲಿನ ದೊಡ್ಡ ಅಕ್ಬರಲಿ ಮತ್ತು ಸಣ್ಣ ಅಕ್ಬರಲಿ ಅಥವಾ ಸಕ್ರಿ ಸ್ವಾಮಿ ಎನ್ನುವ ದೇವರನ್ನ ಎಬ್ಬಿಸಲಾಗುತ್ತದೆ.
ಈ ಹಬ್ಬದ ಹೆಚ್ಚಿನ ಸಂಭ್ರಮ ಕತ್ತಲ ರಾತ್ರಿಯಂದು ನಡೆಯುತ್ತದೆ. ಅಂದು ಮಧ್ಯಾಹ್ನದಿಂದಲೇ ಬೆಲ್ಲದ ಹಾಲು, ಸಕ್ಕರೆ, ಕಾಯಿ ಸಮರ್ಪಣೆ ನಡೆಯುತ್ತದೆ. ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಗಳ ವಿವಿಧ ಗ್ರಾಮಗಳಿಂದಲೂ ಜನ ಆಗಮಿಸಿ ತಮ್ಮ ಭಕ್ತಿಯನ್ನು ಸಮರ್ಪಿಸುತ್ತಾರೆ. ಅಂದು ರಾತ್ರಿ 12 ಗಂಟೆ ಸುಮಾರಿಗೆ ಹಬ್ಬದ ಪ್ರಮುಖ ಘಟ್ಟ ಆರಂಭವಾಗುತ್ತದೆ. ಅಂದು ಎಬ್ಬಿಸಲಾಗುವ ಗ್ರಾಮದ ಹುಚ್ಚಪ್ಪ, ಇಮ್ಮವಪ್ಪ ಮತ್ತು ಅಳಿಬಾಬಯ್ಯ ಎಂಬ ದೇವರುಗಳ ಅಬ್ಬರ ನಡೆಯುತ್ತದೆ. ನನ್ನ ಹೆಸರು ಬಾಡ್ದಾರ್ ಸುಭಾನ್ ಸಾಬ್, ಕೃಷ್ಣನಗರ, ಸಂಡೂರು ತಾಲೂಕು, ಬಳ್ಳಾರಿ ಜಿಲ್ಲಾ. ನಮ್ಮ ಕೃಷ್ಣನಗರದಲ್ಲಿ ಮೊಹರಂ ಹಬ್ಬವನ್ನು ಎಲ್ಲ ಹಿಂದೂ, ಮುಸ್ಲಿಮ್ಸ್, ಇನ್ನು ಇತರೆ ಜಾತಿಯರು ಎಲ್ಲರೂ ಸೇರಿ ಹಬ್ಬವನ್ನು ನಾವು ಆಚರಣೆ ಮಾಡ್ತಾಯಿದ್ದೀವಿ. ಸುಮಾರು ವರ್ಷಗಳಿಂದ ನಮ್ಮ ಹಿರಿಯರು ಕಾಲದಿಂದ ಅದೇ ಸಂಪ್ರದಾಯದಿಂದ ನಡ್ಕೊಂಡ್ಬರ್ತೀವಿ. ನಮ್ಮೂರಾಗೆ ಗುದ್ಲಿ ಹಾಕಿ ಬಂದರೆ ಅವತ್ತಿಂದ ಯಾರು ಕಾಲಿಗೆ ಚಪ್ಪಲಿನೂ ಹಾಕಲ್ಲ, ಹೆಣ್ಮಕ್ಳು ಹೂವು ಮುಡಲ್ಲ, ಎಲ್ಲರೂ ಬರೀ ಕಾಲೇ ತಿರುಗಾಡ್ತೀವಿ. ಆಮೇಲೆ 101 ಪಂಜ್ ಹಚ್ಚಿ ನಾವು ಹಬ್ಬವನ್ನು ಆಚರಣೆ ಮಾಡ್ತೀವಿ. ನಮ್ಮೂರಲ್ಲಿ 8 ದೇವರುಗಳಿದಾವೆ. 7 ದಿನ ಸವಾರಿ ದಿವಸ 3 ದೇವರು ಅಂತ ಹೇಳ್ತವೆ, 8 ದಿನ ಸವಾರಿ ದಿವಸ 2 ದೇವರು ಅಂತ ಹೇಳ್ತವೆ, ಕತ್ತರ ರಾತ್ರಿ ದಿವಸ 3 ದೇವರು ಅಂತ ಹೇಳ್ತವೆ. ಇದರಂತೆ ನಮ್ಮ ಹಿಂದಿನ ಸಂಪ್ರದಾಯದಂತೆ ನಾವೆಲ್ಲ ನಡ್ಕೊಂಡು ಬಂದಿದ್ದೀವಿ. ನಮ್ಮ ಕೃಷ್ಣನಗರದಲ್ಲಿ ಯಾವುದೇ ಗುಂಪು ಘರ್ಷಣೆ, ಎಲ್ಲರೂ ಅಣ್ಣ ತಮ್ಮಂದಿರಾಗಿ ಎಲ್ಲ ಜನರು ಸೇರಿ ನಾವು ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಎಲ್ಲ ಹಬ್ಬಗಳನ್ನು ವಿಶೇಷವಾಗಿ ಮೊಹರಂ ಹಬ್ಬ, ಆಮೇಲೆ ಯುಗಾದಿ ಬರಲಿ, ರಂಜಾನ್ ಹಬ್ಬ ಬರಲಿ, ಎಲ್ಲ ಹಬ್ಬಗಳು ಎಲ್ಲ ಸಮಾಜದವರು ಸೇರಿ ನಾವು ಹಬ್ಬವನ್ನು ಆಚರಣೆ ಮಾಡ್ತೀವಿ. ಎಲ್ಲರೂ ಸೇರಿ ಮೊಹರಂ ಹಬ್ಬ, ದಸರಾ ಹಬ್ಬ, ಯುಗಾದಿ ಹಬ್ಬ, ನಾಗರ ಪಂಚಮಿ, ಈ ಎಲ್ಲ ಹಬ್ಬಗಳನ್ನು ಎಲ್ಲ ಮುಸ್ಲಿಮ್ಸು, ಹಿಂದೂ ಎಲ್ಲ ಜನ ಸೇರಿ ನಾವು ಆಚರಣೆ ಮಾಡಿ ಇಲ್ಲಿ ಯಾವುದೇ ನಾವು ಭೇದ ಭಾವ ಇಲ್ಲದೆ ಎಲ್ಲರ ಅಣ್ಣ ತಮ್ಮಂದಿರಾಗಿ ನಾವು ಕೃಷ್ಣನಗರದಾಗ ಎಲ್ಲರೂ ಜೀವನ ಮಾಡ್ತಿದ್ದೀವಿ. ಕೃಷ್ಣನಗರ ಹಬ್ಬದಾಗ ವಿಶೇಷವಾಗಿ ಸುತ್ತಮುತ್ತ ಇಲ್ಲಿ ಹಳ್ಳಿಗಳಲ್ಲಿ ಎಲ್ಲರೂ ಬಂದು ಜನ ಸೇರ್ತಿದ್ದಾರೆ. ಸುಮಾರು 15ರಿಂದ 20,000 ಜನ ಸಂಖ್ಯೆ ಸೇರಿ ಎಲ್ಲರೂ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಹುಚ್ಚಪ್ಪ ದೇವರ ಮಸೀದಿಯಿಂದ ಇಮಾಮಪ್ಪ ಮಸೀದಿವರೆಗೆ ಒಂದು ಮಾನವ ನಿರ್ಮಿತ ಕಾರಿಡಾರ್ ನಿರ್ಮಿಸಿಕೊಂಡು 101 ಪಂಜುಗಳ ಮೆರವಣಿಗೆ ನಡೆಯುತ್ತದೆ. ಆ ಮೆರವಣಿಗೆ ನೋಡುಗರ ಕಣ್ಮನ ಸೆಳೆಯುವಂತಿರುತ್ತದೆ. ಆ ಪಂಜುಗಳ ಬೆಳಕಿನಲ್ಲಿ ಇಮಾಮಪ್ಪ ಮಸೀದಿ ತನಕ ದೇವರುಗಳನ್ನು ಹೊತ್ತು ತರುವಾಗ ಇಡೀ ಗ್ರಾಮದ ಬಯಲು ಕಿಕ್ಕಿರಿದು ಹೋಗಿರುತ್ತದೆ. ಸುಮಾರು 15ರಿಂದ 20,000 ಜನ ಈ ಸಂಭ್ರಮವನ್ನು ಕಣ್ತುಂಬಿಕೊಳ್ಳುತ್ತಾರೆ. ನಂತರ ಊರಮ್ಮ ದೇವಸ್ಥಾನದ ಬಳಿ ಆ ವರ್ಷದ ಮಳೆ ಬೆಳೆ ಕುರಿತು ಹೇಳಿಕೆ ನಡೆಯುತ್ತದೆ. ಆ ಹೇಳಿಕೆಯ ಆಧಾರದಂತೆ ರೈತರು ತಮ್ಮ ಕೃಷಿ ಕಾರ್ಯ ಚಟುವಟಿಕೆಗಳನ್ನು ಪಾಲಿಸುತ್ತಾರೆ. ಇಲ್ಲಿ 8 ದೇವರಿದೆ. 8 ದೇವರಲ್ಲಿ ವಿಶೇಷವಾಗಿ ಮತ್ತು ಅತಿಯಾದ ನಂಬಿಕೆ ಇರುವಂಥ ದೇವರು ಅಂದರೆ ಇಮಾಮಪ್ಪ. ಆ ದೇವರು ನಮ್ಮ ಪೂರ್ವಜರಿಂದಲೂ ಪೂಜಿಸಲ್ಪಟ್ಟ ದೇವರು. ಆಮೇಲೆ ಆ ದೇವ್ರದ್ದು ಒಂದು ಸವಾರಿನ ಒಬ್ಬ ಮುಸ್ಲಿಮೇ ಮಾಡ್ತಿದ್ರು. ಅದರ ಸೇವೆಗಳು ಎಲ್ಲನೂ ಹಿಂದೂಗಳದ್ದೇ ಭಾಗಶಃ ಒಂದು 70ರಿಂದ 80% ಹಿಂದೂಗಳದ್ದೇ ಇರುತ್ತೆ. ಈ ದೇವರದ ಪವಾಡಗಳು ಅನೇಕ ರೀತಿಯಿಂದ ನಡೆದಿದೆ. ಅದು ನಮ್ಮ ಪೂರ್ವಜರು ಹೇಳಿರೋದ ಪ್ರಕಾರ ಅವಾಗ ಪ್ಲೇಗೆಲ್ಲ ದೊಡ್ಡ ಮಹಾಮಾರಿ ಆಗಿತ್ತು. ಅಂಥ ಟೈಮಲ್ಲಿ ಆ ದೇವರಿಗೆ ಎಲ್ಲ ಊರವರೆಲ್ಲ ಬೇಡ್ಕೊಂಡಾದ್ಮೇಲೆ ನಮ್ಮ ಊರಿಗೆ ಬಂದಿದ್ದ ಮಹಾಮಾರಿ ತೊಲಗಿ ಅವರಿಗೆ ವಿಶೇಷವಾಗಿ ಒಂದೇನೋ ಹರಕೆನ ತೀರಿಸಲ್ಪಟ್ಟಿತ್ತು. ಆವಾಗಲೇ ಎಲ್ಲ ಬರೀ ಅಂಥ ಬಡತನದಲ್ಲೂ ಕೂಡ ಆ ದೇವರಿಗೆ ಬಂಗಾರ ಎಲ್ಲ ಮಾಡಿಸ್ಬಿಟ್ಟು ಬಂಗಾರ ದೇವರು ಅಂತಲೇ ಹೆಸರಾಗಿರೋದು ಉಂಟು. ಈ ದೇವರ ಅನೇಕ ಹೆಸರುಗಳಿದೆ. ಇಮಾಮಪ್ಪ ಒಂದು ಇಸ್ಲಾಂ ಭಾಗವಾಗಿ ಕರೆದ್ರೆ ಹಿಂದೂಗಳು ಇದನ್ನು ಚಂದ್ರಶೇಖರ್ ದೇವರು ಅಂತಲೇ ನಂಬ್ತಾರೆ. ಈ ದೇವರಿಗೆ ಸರಿಸುಮಾರು ಒಂದು 20 ಲಕ್ಷ ರೂಪಾಯಿ ಎಲ್ಲ ಖರ್ಚು ಮಾಡಿ ಹಿಂದೂ ಮುಸ್ಲಿಮು ಎಲ್ಲರೂ ಒಂದುಗೂಡಿ ಒಂದು 20 ಲಕ್ಷ ರೂಪಾಯಿದ್ದು ಬಂಗಾರ ನಾವು ಹೋದ ವರ್ಷವೇ ಈ ದೇವರಿಗೆ ಜೀರ್ಣೋದ್ಧಾರಕ್ಕಾಗಿ ಮಾಡಿಸಿರೋದು ಇಲ್ಲಿ ವಿಶೇಷ. ಈ ದೇವರಿಗೆ ಇಲ್ಲಿ ಬಳ್ಳಾರಿ ಜಿಲ್ಲೆ ನಮ್ಮ ಕೃಷ್ಣನಗರ ಗ್ರಾಮದಲ್ಲಿ
ಏನೇ ಒಂದು ಕಾರ್ಯಕ್ರಮ ಆಗಲಿ, ಮದುವೆ ಆಗಲಿ, ಇನ್ನೊಂದಾಗಲಿ, ಏನೇ ಆದ್ರೂ ದೇವರ ಆಶೀರ್ವಾದ ಪಡ್ಕೊಂಡೆ ಮುಂದೆ ಹೋಗೋದು, ಹಿಂದೂಗಳಾಗಲಿ ಮುಸ್ಲಿಮ್ಗಳಾಗಲಿ ಯಾರೇ ಆಗಲಿ. ಒಟ್ಟಾರೆಯಲ್ಲಿ ನಮ್ಮ ಕೃಷ್ಣಾನಗರ ಗ್ರಾಮ ಏನಿದೆಯಲ್ಲ, ತಲೆತಲೆಮಾರುಗಳಿಂದ ಹಿಂದೂಗಳು ಮುಸ್ಲಿಮ್ಗಳು ಯಾವುದೇ ಒಂದು ಭೇದ ಭಾವ ಇಲ್ಲದೇ ಈ ಹಬ್ಬವನ್ನು ವಿಶೇಷವಾಗಿ ಸರಿಸುಮಾರು 12ರಿಂದ 15 ದಿನದವರೆಗೂ ಆಚರಿಸ್ತಾರೆ. ಹಾಗೂ ಇಲ್ಲಿ ಮಡಿ ಆಗಲಿ, ಪತ್ತೆ ಆಗಲಿ, ಆಮೇಲೆ ಉಪವಾಸ ಇರೋದಾಗಲಿ ಕೇವಲ ಬರೀ ಮುಸ್ಲಿಮ್ಸ್ಗಳೆಲ್ಲ, ಹಿಂದೂಗಳು ಕೂಡ ಆಚರಿಸ್ತಾರೆ. ಕತ್ತಲ ರಾತ್ರಿ ದಿನ ಬಂದು ಅದು 101 ಪಂಜಲ್ಲಿ ಆ ದೇವರು ನಡೆದುಕೊಂಡು ಬರೋದೇ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ. ಇದನ್ನು ನೋಡೋಕ್ಕೆ ನೋಡಿದ್ರೇ ಮೂಕ ವಿಸ್ಮಯ ಆಗ್ಬಿಡ್ತೀವಿ. ಆ ದೇವರು ನಡೀತಿರೋದು, ಆ ದೇವರು ಆ ಪಂಜ್ ಮಧ್ಯದಲ್ಲಿ ಬರೋದೇ ಒಂದು ವಿಸ್ಮಯಕಾರಿ ಇದು ವಿಷಯ. ಆಮೇಲೆ ಇಲ್ಲಿ 2 ದಿನವೂ ಕತ್ತಲ ರಾತ್ರಿ, ಅದಾದಮೇಲೆ ಮೊಹರಂನ ಕೊನೆಯ ದಿನ. ಈ 2 ದಿನವೂ 2 ದಿನ ಸವಾರಿ ಮಾಡ್ತಕ್ಕಂಥ ದೇವರುಗಳು 3, ಒಂದು ಹಿಮಾಮಪ್ಪ, ಒಂದು ಹುಚ್ಚಪ್ಪ ಮತ್ತು ಒಂದು ಹಳ್ಳಿ ಬಾಬಾಯಿ ಅಂತ. ಒಟ್ಟಾರೆಯಾಗಿ ಐತಿಹಾಸಿಕ ಕೋಟೆಯಿಂದ ಸುತ್ತುವರಿದ ಸಂಡೂರು ತಾಲೂಕಿನ ಈ ಗ್ರಾಮದ ಮೊಹರಂ ಆಚರಣೆಗೆ ಪ್ರಸಿದ್ಧಿ. ಆ ಪ್ರತೀತದಂತೆ 2025ನೇ ಸಾಲಿನ ಮೊಹರಂ ಹಬ್ಬವನ್ನು ಗ್ರಾಮಸ್ಥರು ಯಶಸ್ವಿಯಾಗಿ ಆಚರಿಸಿ ಸಂಭ್ರಮಿಸಿದರು. ಹಬ್ಬಗಳ ಹಿನ್ನೆಲೆ ಏನೇ ಇರಲಿ, ಜನರಲ್ಲಿ ಸಂಭ್ರಮ ಹಾಗೂ ಅವುಗಳ ಮೂಡಿಸುವ ಸೌಹಾರ್ದತೆ ಸಮಾಜಕ್ಕೆ ಮಾದರಿಯಾಗುವಂತಿರಬೇಕು. ಅಂತಹ ಮೊಹರಂ ಆಚರಣೆಗೆ ಹೆಸರಾದ ಕೃಷ್ಣಾನಗರದ ಹೆಸರು ಮತ್ತಷ್ಟು ಎತ್ತರಕ್ಕೆ ಬೆಳೆದು ವರ್ಷದಿಂದ ವರ್ಷಕ್ಕೆ ಸಂಭ್ರಮ ಹೆಚ್ಚಲಿ ಎಂದು ಕೋರೋಣ. ಸ್ನೇಹಿತರೆ, ನೀವಿನ್ನು ನಮ್ಮ ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ಕೂಡಲೇ ಸಬ್ಸ್ಕ್ರೈಬ್ ಆಗುವ ಮೂಲಕ ನಮ್ಮ ಎಲ್ಲ ಸುದ್ದಿಗಳ ನಿರಂತರ ನೋಟಿಫಿಕೇಶನ್ ಪಡೆಯಿರಿ.